ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೇಳಲಿಕ್ಕೆ ಹೊರಟ ವಿಷಯ ಬಹಳ ಇಂಪಾರ್ಟೆಂಟು. ಟಾಪ್ 5 ಟಿಪ್ಸ್ ಫಾರ್ ಗುಡ್ ವಿಷನ್. ನೋಡಿ, ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಅಂಗಗಳಲ್ಲಿ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತ. ಎಲ್ಲ ಅಂಗಗಳಲ್ಲಿ ನಯನಕ್ಕೆ ನಂಬರ್ 1 ಸ್ಥಾನ ಇದೆ. ನಮಗೆ ದೃಷ್ಟಿ ಕಣ್ಣಿಲ್ಲದೆ ಇದ್ದರೆ ಏನಿದ್ರೂ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಇವತ್ತು ಚಿಕ್ಕ ವಯಸ್ಸಿಗೆ ಮೊಬೈಲನ್ನು ಲ್ಯಾಪ್ಟಾಪನ್ನು ಯೂಸ್ ಮಾಡಿ ಭಾಳಷ್ಟು ಜನರಿಗೆ ಚಿಕ್ಕ ವಯಸ್ಸಲ್ಲಿ ಇವತ್ತು ಕಣ್ಣು ಮಯೋಪಿಯಿಂದ ದೃಷ್ಟಿಹೀನತೆ ಆಗಿಬಿಟ್ಟು ಭಾಳ ಜನ ಸಫರ್ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಕಾಲದಲ್ಲಿ ತಮಗೆ ಒಳ್ಳೆ ದೃಷ್ಟಿ ಬೇಕಂದ್ರೆ ನಾನು ಹೇಳಿರುವ 5 ಟಿಪ್ಸನ್ನು ಫಾಲೋ ಮಾಡಿ. ನಂಬರ್ 1, ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ. ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಆದಷ್ಟು ಪೆನ್ನು ಪೇಪರ್ ಯೂಸ್ ಮಾಡಿ, ಸ್ಕ್ರೀನನ್ನು ಕಡಿಮೆ ಮಾಡಿ. ಲ್ಯಾಪ್ಟಾಪ್ ಮೊಬೈಲ್ ಯೂಸೇಜಿಂದ ಕೂಡ ತಮಗೆ ಭಾಳಷ್ಟು ದೃಷ್ಟಿ ಹಾನಿ ಆಗುತ್ತೆ ಬ್ಲೂ ಲೈಟಿಂದ. ಸೊ ನಂಬರ್ 2, ಯಾವುದೇ ಸ್ಕ್ರೀನ್ ಇರಲಿ, ಲ್ಯಾಪ್ಟಾಪು ಮೊಬೈಲು, ತಾವು ಅದಕ್ಕೆ ಬ್ಲೂ ಫಿಲ್ಟರ್ ಅಂತ ಬರುತ್ತೆ, f.lux ಅನ್ನೋ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿದಾಗ ಲ್ಯಾಪ್ಟಾಪು, ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿ ಬ್ಲೂ ಲೈಟ್ ಕಡಿಮೆ ಆದಾಗ ತಮಗೆ ದೃಷ್ಟಿ ಕೂಡ ಇಂಪ್ರೂವ್ ಆಗೋ ಚಾನ್ಸ್ ಇದೆ. ಇದರಿಂದ ಕಣ್ಣಿಗೆ ಹಾನಿ ಆಗೋದನ್ನು ತಡಿಬೋದು. ನಂಬರ್ 3, ಯಾವುದೇ ಒಳ್ಳೆಯ ಕಲರ್ ಇರುವಂಥ ಫುಡ್ ತಿನ್ನಬೇಕು. ಯಾವುದು? ಆರೆಂಜು, ಓಕೆ, ಲೈಕ್ ಎಪ್ರಿಕಾಟ್ಸ್. ನಂಬರ್ 2, ಕ್ಯಾರೆಟ್ಸ್. ನಂಬರ್ 3, ಮ್ಯಾಂಗೋ, ಯೆಲ್ಲೋ ಕಲರು. ತುಪ್ಪ, ಯೆಲ್ಲೋ ತುಪ್ಪ. ಈ ಫುಡ್ಡಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಮತ್ತು ಬೀಟಾ ಕ್ಯಾರೋಟೀನ್, ಆಸ್ಟ್ಯಾಕ್ಸಂಥಿನ್, ಲ್ಯೂಸಿನ್ ಅಂತ ಒಂದು ಒಳ್ಳೆಯ ಅಂಶ ಇರೋದ್ರಿಂದ ನಿಮಗೆ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು, ಕಾಡ್ ಲಿವರ್ ಆಯಿಲ್, ಒಮೆಗಾ 3 ರಿಚ್ ಫುಡ್ಡು, ಜೊತೆಗೆ ಫ್ಲಾಕ್ಸ್ ಸೀಡ್, ಈ ಥರ ಒಮೆಗಾ 3 ರಿಚ್ ಫುಡ್ ತಿಂದಾಗ ಇನ್ಫ್ಲಮೇಷನ್ ಕಡಿಮೆ ಆಗಿ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ ಆಗುತ್ತೆ.